ರೈಟ್ ಸರ್, ಒಂದು ಅಪ್ರೋಚ್ ಆದ್ರಿ ಅನಂತರ ಹತ್ರ ಆಮೇಲೆ ಆ ಪ್ರಾಕ್ಸಿಮಿಟಿಗೆ ನೀವು ಹೇಗೆ ಎಂಟ್ರಿ ಆದ್ರಿ ಸರ್? ನೀವೇನಾದ್ರು ಅಪ್ರೋಚ್ ಮಾಡಿದ್ರ ಅಥವಾ ನಿಮ್ಮನ್ನು ಗುರುತಿಸಿದ್ರ? ಬಂಗಾರಪ್ಪನವ್ರು ಹೇಳಾದ್ಮೇಲೆ ಮುಂದೆ ಹೇಗೆ ಸಾಕ್ತು ಅಂತ? ನಾವು ಕೆಲಸ ಜೊತೆಲಿ ಮಾಡ್ತಿದ್ದೋ ಪ್ರತಿಯೊಂದಕ್ಕೂ. ಆಗ ಡಿಸಿಡೆಂಟ್ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು. ವೀರಪ್ಪ ಮೊಯ್ಲಿ ಅವರ ಚೀಫ್ ಮಿನಿಸ್ಟರ್ ಆದರು, ಡಿಸಿಡೆಂಟ್ ಆ್ಯಕ್ಟಿವಿಟೀಸ್ ಅವೆಲ್ಲ ನಡೀತು ಮಧ್ಯದಲ್ಲಿ. ಆಗ ನಾವೆಲ್ಲ ಅವ್ರ ಜೊತೆನೇ ಇದ್ದೋ, ಆ್ಯಕ್ಟಿವಿಟೀಸ್ ನಡೀತಾ ಇತ್ತು, ಜೊತೆಲೇ ಇದ್ದೋ. ಅವ್ರು ಡೆಪ್ಟಿ ಸಿ ಎಮ್ ಆದರು, ತಿರ್ಗಿ ಎಲ್ಲ ಆಯಿತು. ಆಮೇಲೆ ಜೊತೆಲಿದ್ದರು, ಸೋತ ಮೇಲೆ ಯಾರು ಎಲ್ಲರೂ ಸೋತ್ಬಿಟ್ರು. ಕಾವೇರಿ ಹುಟ್ಟಿ ಬೆಂಗಳೂರು ಗಂಟ ಒಬ್ಬರು ಗೆದ್ದಿರಲಿಲ್ಲ. ಅದು ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಒಬ್ಬರೇ ಗೆದ್ದಿದ್ದು. ನಾನು ಇಂಡಿಪೆಂಡೆಂಟಾಗಿ ಗೆದ್ದಿದ್ದೆ, ನನಗೆ ಟಿಕೆಟ್ ಕೊಟ್ಟಿರಲಿಲ್ಲ ಆಗ. ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೆ. ಎಲ್ಲರೂ ಸೋತೋಗ್ಬಿಟ್ಟಿದ್ರು. ಮಂಡ್ಯ ಫುಲ್ ವಾಶ್ಔಟ್, ಮೈಸೂರು, ಕೂರ್ಗ್ ಎಲ್ಲ ಕಂಪ್ಲೀಟ್, ಎಲ್ಲೂ ಒಂದು ಸೀಟು ಒಬ್ಬರು ಗೆದ್ದಿರಲಿಲ್ಲ. ಎಸ್ ಎಂ ಕೃಷ್ಣ ಆದಿಯಾಗಿ ಸೋತೋಗ್ಬಿಟ್ಟು. ಸರ್ ಮೀನ್ ವ್ಯಾಲ್ 92 ಆ ಟೈಮಲ್ಲಿ ವೀರಪ್ಪ ಮೊಯ್ಲಿ ಅವರು ಅವ್ರ ಜೂನಿಯರ್, ಎಸ್ ಎಂ ಕೃಷ್ಣ ಅವ್ರ ಜೂನಿಯರು, ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಆ ನಂತರ ಅವರು ಅದರಲ್ಲೇ ಡೆಪ್ಯೂಟಿ ಸಿ ಎಮ್ ಆಗ್ತಾರೆ ಎಸ್ ಎಂ ಕೃಷ್ಣನ್. ಆ ಸಂದರ್ಭದ ರಾಜಕಾರಣದ ಬಗ್ಗೆ ತಾವೇನಾದ್ರು ಮಾತಾಡಿದ್ರು ಅವ್ರ ಸತ್ತು? ಗೊತ್ತಾ, ಅವ್ರಿಗೆ ಆಫರ್ ಬಂತು. ಮಾದೇಗೌಡರು ಹೋಗಿ ನರಸಿಂಹರಾವ್ ಹತ್ರ ಮಾತಾಡಿದ್ರು. ಆಗ ನರಸಿಂಹರಾವರು ಎಸ್ ಎಂ ಕೃಷ್ಣ ಅವ್ರಿಗೆ ಫೋನ್ ಮಾಡಿದ್ರು, ಈ ಥರ ನೀನು ಗೌರ್ಮೆಂಟ್ ಸೇರ್ಕೊಳ್ಳೋದು ಕಲಿ ನೀನು ಅಂತ ಹೇಳಿದ್ರು. ಆಗ ಇವರು 1 ಗಂಟೆನೋ 2 ಗಂಟೆ ಟೈಮ್ ತೊಗೊಂಡ್ರು. ಆಯಿತು, ಒಪ್ಕೊಂಡ್ರು. ಆಮೇಲೆ ವೀರಪ್ಪ ಮೊಯ್ಲಿ ಅವರು ಅವ್ರ ಮನೆಗೆ ಬಂದರು. ಈ ಥರ ನೀವು ಬಂದು ನಾನು ಗೌರ್ಮೆಂಟಿಗೆ ಜಾಯ್ನ್ ಆಗಬೇಕು, ನೀವು ಯಾವ ಪೋರ್ಟ್ಫೋಲಿಯೋ ಕೊಡ್ತೀಯ ಅಂತ ಕೇಳಿದ್ರು ಅವ್ರಿಗೆ. ಆಗ ಅವರು ನನಗೆ ಇರಿಗೇಷನ್ನು ಪವರ್ 2 ಬೇಕು ಅಂತ ಹೇಳಿದ್ರು. ಸೊ ಅದೆಲ್ಲ ಆಯಿತು. ಆವತ್ತು ಅವ್ರ ಚೀಫ್ ಮಿನಿಸ್ಟ್ರು ತಪ್ಪಿಸ್ಬೇಕಾದ್ರೆ ಅವ್ರಿಗೆ 130 ಜನ ಅವ್ರ ಪರ ನಿಂತಿದ್ರು ಸಿ ಎಮ್ ಮಾಡಬೇಕು ಅಂತ. ಬಟ್ ಅವತ್ತು ಸಿ ಎಮ್ ಹೋದಾಗ ಈಗ ಆ್ಯಸ್ ಎ ಸ್ಪೀಕರ್ ಈ ಕೇಮ್ ಟು ದಿ ಸ್ವೇರಿಂಗ್ ಆಫ್ ವೀರಪ್ಪ ಮೊಯ್ಲಿ. ಈ ಕೇಮ್ ಟು ದಿ ಸ್ವೇರಿಂಗ್ ಆಫ್ ವೀರಪ್ಪ ಮೊಯ್ಲಿ ಬಂದಿದ್ದು. ಅವರು ಒಳ್ಳೆ ದೊಡ್ಡ ಇದ್ದಿತ್ತು, ಇಡೀ ರಾಜ್ಯ ಅವರು ಚೀಫ್ ಮಿನಿಸ್ಟರ್ ಅನೌನ್ಸ್ ಆಯಿತು ಅಂತಿತ್ತು. ಆದರೂ ಆ ಸ್ಥಾನಕ್ಕೆ, ಗೌರವಕ್ಕೆ ಧಕ್ಕೆ ಕೊಡಬಾರ್ದು ಅಂತೇಳಿ ಅವ್ರು ಬಂದು ಗೌರವದಿಂದ ವಿಶ್ ಮಾಡಿ. ಅವತ್ತು ಅಲ್ಲಿಗೆ ಬಂದಾಗ ಒಬ್ಬರು ಅವ್ರ ಹಿಂದೆ ನಿಂತ್ಕೊಂಡಿರಲಿಲ್ಲ. 130-140 ಜನ ಸಪೋರ್ಟ್ ಮಾಡಿದ್ರು ಕೂಡ ನೋ ಒನ್ ಸ್ಟುಡ್ ಬಿಹೈಂಡ್ ಹಿಮ್. ಒಬ್ಬರು ಬರಲಿಲ್ಲ, ಒಬ್ಬರು ಇರಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ 150 ಜನ ಇಲ್ಲಿ ಇವ್ರ ಹತ್ರ ಇತ್ತು. ಎಸ್ ಎಂ ಕೃಷ್ಣ ಅವ್ರ ಕಾಂಪೌಂಡಲ್ಲೇ ಇತ್ತು. ಅನೌನ್ಸ್ ಆದ ತಕ್ಷಣ ಎಲ್ಲ ಆ ಕಡೆ ಹೊಟ್ಟು ಎಲ್ಲ ಆ ಕಡೆ. ರೈಟ್. ಇದಾದಮೇಲೆ ಸರ್ 1994 ಅವ್ರು ಸೋತ ಆದಮೇಲೆ ಬಹುಶಃ ರಾಜಕಾರಣವಾಗಿ ಕೃಷ್ಣ ಅವ್ರು ಸ್ವಲ್ಪ ಡಲ್ ಆಗಿಬಿಟ್ಟಿದ್ರೇನೋ, ಅಂದರೆ ಆ್ಯಕ್ಟಿವ್ ಆಗಿರಲಿಲ್ಲ. ಆ ಟೈಮಲ್ಲಿ ತಾವು ಸ್ವಲ್ಪ ಆತ್ಮೀಯವಾಗಿದ್ದು ಅವರನ್ನು ಮತ್ತೆ ಮೂಲ ರಾಜಕಾರಣಕ್ಕೆ ಎಳ್ಕೊಂಬರೋದು ತಮ್ಮ ಪಾತ್ರ ಇದೆ ಅಂತ ಕೇಳ್ಪಟ್ಟೆ. ಅದು ಅವರು ಅವನ ಪುಸ್ತಕದಲ್ಲಿ ಬರೆದಿದ್ದಾರೆ ಆ ಪಾಯಿಂಟ್ನ. ಅವ್ರದ್ದೇ ಆದಂಥ ಪುಸ್ತಕದಲ್ಲಿ ಅವರು ಇದನ್ನು ಬರೆದಿದ್ದಾರೆ. ಶಿವಕುಮಾರ್ ನನಗೆ ಬಂದು ಇದನ್ನು ತಲೆಗೆ ಹಾಕ್ದ, ಇದನ್ನು ಈ ನಂಬರ್ ಹೇಳ್ದ, ಸೊ ಈ ವರ್ಕ್ಔಟ್ ದಿ ನಂಬರ್ ಅಂತ ಎಷ್ಟೋ ಕಡೆ ಭಾಷಣಗಳೆಲ್ಲ ವಿಚಾರನ ಮಾತಾಡಿದ್ದಾರೆ. ಅದೇನಾಯಿತು, ಅಷ್ಟೊತ್ತಿಗೆ ಚಂದ್ರಶೇಖರ ಮೂರ್ತಿ ಟಿಕೆಟ್ ತಪ್ಪಿಸ್ಬಿಟ್ಟಿದ್ರು ನಂದು ನರಸಿಂಹರಾಯರ ಗೌರ್ಮೆಂಟಲ್ಲಿ. ನನಗೂ ಏನಾದ್ರು ನಾನು ರಾಜಕಾರಣ ಆಡಬೇಕು ಅಂದ್ಬಿಟ್ಟು ಕೊನೆಗೆ ನಾನು 5 ಜನ ಇಂಡಿಪೆಂಡೆಂಟ್ MLAsನ ಜೊತೆಗೆ ಇಟ್ಕೊಂಡೇ ಇರುವೆ. ಯಾವಾಗಲೂ ಒಂದು ಗುಂಪು ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಯಾವಾಗಲೂ ಜೊತೆಗೆ. ಆಮೇಲೆ ಒಂದಿನ ಎಸ್ ಎಂ ಕೃಷ್ಣ ಅವ್ರಿಗೆ ಹೇಳಿದೆ, ನೋಡಿ 136 ನೀವು ಇದ್ದೀರಿ, 45 ಬೇಕು ರಾಜ್ಯಸಭೆಗೆ, 5 ನಾವಿದ್ದೀವಿ, 36, 5 41, ಇನ್ನೊಂದು 4 ರಾಜೇಂದ್ರ ಇದ್ದಾರೆ, ಪುಟ್ಟಣ್ಣ ಇದ್ದಾರೆ, ಇನ್ನೊಂದಷ್ಟು ಜನ ಎಲ್ಲ ಇದ್ದಾರೆ, ಅವನ್ನೆಲ್ಲ ವರ್ಕೌಟ್ ಮಾಡೋಣ ಅಂಥೇಳಿ ನಾನು ಹೇಳಿದೆ. ಸೊ ಅವ್ರ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ರು. ಆಗ ಕೆಲವು ಅಸ್ಟ್ರಾಲಜರ್ಸ್ನ ಅವರು ಕನ್ಸಲ್ಟ್ ಮಾಡಿದ್ರು. ನಾನು ದ್ವಾರಕಾನಾಥ್ ಹತ್ರ ಕನ್ಸಲ್ಟ್ ಮಾಡಿದೆ. ಅವ್ರು ದ್ವಾರಕಾನಾಥ್ ಟೈಮ್ ಚೆನ್ನಾಗಿದೆ, ನೀವು ಕ್ಲಿಕ್ ಮಾಡ್ಬೋದು ಅಂತೇಳಿ ಅವರು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಭೇಟಿ ಮಾಡಿದ್ರು. ಮಾಡಿಬಿಟ್ಟು ಅವ್ರದ್ದು ವೆಸ್ಟ್ ಎಂಡಲ್ಲಿ ಇತ್ತು. ಅಲ್ಲ, ಸಾಮಾನ್ಯಗೆ ಎಸ್ ಎಂ ಕೃಷ್ಣ ಅವರು ವೆಸ್ಟ್ ಎಂಡಲ್ಲಿ ಅವ್ರ ಫ್ರೆಂಡ್ ಆರ್ ಟಿ ನಾರಾಯಣ ಇದ್ದರು, ಅಲ್ಲಿ ಅವರು ಸಾಮಾನ್ಯಕ್ಕೆ ಬಂದು ಇರ್ತಿತ್ತು. ಸೊ ಎಸ್ ಎಂ ಕೃಷ್ಣ ಅವರಲ್ಲಿ ಇದ್ದಾಗ ನಾನು ಹೇಳಿದಾಗ ಆಮೇಲೆ ಅವ್ರನ್ನ ಅಷ್ಟೊತ್ತಿಗೆ ಕ್ಯಾಂಪೇನಿಂಗ್ ಕಮಿಟಿಗೆ ಅಂತ ಏನೋ ಮಾಡಿದ್ರು. ಅವ್ರೊಂದು ಸಣ್ಣ ಆಫೀಸ್ ಮಾಡ್ಕೊಂಡಿದ್ರು. ಅಲ್ಲಿ ಕುಮಾರ್ ಕೃಪಾಲೋ ಶೇಷಾರಿಪುರಂ ಅಲ್ಲಿ ಪಕ್ಕದಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿದ್ರು. ಅಲ್ಲಿಗೆ ಹೋದೆ. ಫಸ್ಟ್ ಅಲ್ಲಿ ಹೇಳಿದೆ, ಆರ್ ಟಿ ನಾರಾಯಣ ಕಳಿಸ್ಬಿಟ್ಟು ಇವನೇನೋ ತಲೆ ಕೆಡಿಸ್ತಾವ ನನಗೆ, ಅದೇನು ಸ್ವಲ್ಪ ನೋಡ್ರಿ ಅಂತ ಹೇಳಿದ್ರು ಎಸ್ ಎಂ ಕೃಷ್ಣ ಆರ್ ಟಿ ನಾರಾಯಣಗೆ. ಆಮೇಲೆ ನಾನು ಮಾತಾಡಿದೆ. ಕೊನೆಗೆ ನಾನು ಅಸ್ಟ್ರಾಲಜರ್ಸಿಗೆ ಕರ್ಕೊಂಡೋದೆ, ಕರ್ಕೊಂಡೋಗಿ ಚರ್ಚೆ ಮಾಡ್ದೋ 3-4 ಜನರ ಕನ್ಸಲ್ಟ್ ಮಾಡ್ದೋ.
ಅವ್ರು ಆಗ್ತದೆ, ಗ್ಯಾರಂಟಿ ಆಗ್ತದೆ, ಆ ಯೋಗ ಇದೆ, ಟ್ರೈ ಮಾಡಿ ಅಂತೇಳಿ. ಆಮೇಲೆ ಮನೆಗೆ ಹೋದ. ಯಾರು ಸೋತ ಮೇಲೆ ಯಾರು ಬರ್ತಾರೆ, ಯಾರು ಇರೋಲ್ಲ. ಈ ಹುಡುಗನ ಮಾತು ನಂಬಕ್ಕಾಗ್ತದ ಏನು ಎತ್ತ ಅಂತೇಳಿ ಹೋದ. ಹೋಗಿ ಕೊನೆಗೆ ಸೀರಿಯಸ್ ತಗೊಳ್ಳೋರ ಸರ್? ಅಂದರೆ ನೀವು ಆಗಿನ ಯುವಕರು, ಯೂಶಲಿ ಪೊಲಿಟಿಕ್ಸಲ್ಲಿ ಅವ್ರು ಓಲ್ಡ್ ಟೈಮ್ ಪೊಲಿಟಿಕ್ಸ್, ಅವ್ರಿಗೆ ಸ್ವಲ್ಪ ಒಂದು ಇದಿತ್ತು, ಇವನು ನನ್ನ ಬಗ್ಗೆ ಗೊತ್ತಿತ್ತು, ತಾಕತ್ತಿದೆ ಅಂತ, ಇವನು ಏನಾದ್ರು ಮಾಡ್ತಾನೆ ಅನ್ನೋದು ಒಂದು ಅವ್ರಿಗೆ ಒಂದು ಭರವಸೆ ಇತ್ತು. ಏನು ಭರವಸೆ ಇಲ್ಲ ಅಂತಲ್ಲ. ಆಮೇಲೆ ಒಂದೊಂದೇ ಕೂಡ್ತು.